ಭಾರೀ ಮಳೆಗೆ ಉರುಳಿ ಬಿದ್ದ ಮನೆಯ ಬೃಹತ್ ಗೋಡೆ. ಪ್ರಾಣಾಪಾಯದಿಂದ ಪಾರಾಗಿ ಬದುಕುಳಿದ ವೃದ್ಧೆ ಕೃಷ್ಣರಾಜಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ವಾಸವಾಗಿರುವ ವಿಶ್ವಕರ್ಮ ಸಮಾಜದ ಮುಖಂಡರಾದ ವಯೋವೃದ್ಧೆ ಶಾರದಮ್ಮ ಪುಟ್ಟಸ್ವಾಮಾಚಾರ್ ಅವರು ವಾಸವಾಗಿದ್ದ ಮನೆಯು ಭಾರೀ ಮಳೆಗೆ ನೆಲಕ್ಕುರುಳಿದೆ. ದಿವಂಗತ ಪುಟ್ಟಸ್ವಾಮಾಚಾರ್ ಅವರ ಮಕ್ಕಳಾದ ರವಿ ಚಂದ್ರಕಲಾ ದಂಪತಿಗಳು ಮತ್ತು ಮಂಜುನಾಥ್ ಕುಟುಂಬದ ಸದಸ್ಯರು ವಾಸವಾಗಿದ್ದರು. ರಾತ್ರಿ 11:30ರ ಸಮಯದಲ್ಲಿ ಭಾರೀ ಮಳೆಗೆ ಏಕಾಏಕಿ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ನೆಲಕ್ಕುರುಳಿದರು. ಅಲ್ಲಿಯೇ ಮಲಗಿದ್ದ ವಯೋವೃದ್ಧೆ ಶಾರದಮ್ಮ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಜೀವನಾವಶ್ಯಕ ವಸ್ತುಗಳು ಸೇರಿದಂತೆ ಮನೆಯಲ್ಲಿದ್ದ ಪಡಿತರ ಪದಾರ್ಥಗಳು, ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶವಾಗಿದೆ. ಭಾರೀ ಮಳೆಯಿಂದ ಇದ್ದ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಈ ಬಡ ಕುಟುಂಬ ಪರದಾಡುವಂತಾಗಿದೆ. ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಗ್ರಾಮ ಆಡಳಿತಾಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಳೆ ಅವಘಡದಲ್ಲಿ ನೊಂದಿರುವ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ಪುರಸಭೆ ಸದಸ್ಯ ಕೆಎಸ್ ಪ್ರಮೋದ್ ಕುಮಾರ್ ಮನವಿ ಮಾಡಿದ್ದಾರೆ. ದಾನಿಗಳು ಈ ಬಡ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ಚಾಚಬೇಕೆಂದು ಕುಟುಂಬದ ಸದಸ್ಯರಾದ ರವಿ ವಿಶ್ವಕರ್ಮ ವಿನಂತಿಸಿದ್ದಾರೆ. ರಾತ್ರಿ 11:30 ಈ ಥರ ಜೋರಾಗಿ ಮಳೆ ಬಂದು ಪೂರ್ತ ಹಾಳಾಗೋಗಿದೆ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ಯಾರು ಅಲ್ಲೇ ಮಲಗಿದ್ದವರು, ನಮ್ಮ ತಾಯಿ ಮಲಗಿದ್ರು, ನಮ್ಮ ಅಣ್ಣವರು ಎಲ್ಲ ಮಲಗಿದ್ರು. ಸದ್ಯಕ್ಕೆ ಜೀವನಿಗೆ ಏನೂ ಆಗಿಲ್ಲ, ಅವ್ರಿಗೇನೋ ತೊಂದರೆ ಏನಾಗಿಲ್ಲ. ಮಾತ್ರ ಇದೆಲ್ಲ ಪೂರ್ತ ಕೆಲಸ ಮಾಡೋಗಿದೆ. ಇದನ್ನು ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಸರ್ಕಾರದ ಮನವಿಗೂ ಅವ್ರಿಗೂ ಮನವಿ ಮಾಡ್ಕೋತೀವಿ. ಇಷ್ಟು ನೊಂದಿದ್ದೀವಿ, ಏನಾದ್ರು ಸಹಾಯ ಮಾಡಬೇಕು ಅಂತ MLA ಸಾಹೇಬರು ಇವ್ರಿಗೆಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರೇನು? KP ರವಿ.